ಇನ್ನು ಆಪರೇಷನ್ ಕಮಲ ಫ್ಲಾಪ್ ಆಗ್ತಾ ಇದ್ದಂತೆ ಪರಸ್ಪರ ಕೆಸರೆರಚಾಟ ಆರಂಭ ಆಗಿದೆ. ಆಪರೇಷನ್ ಕಮಲದ ವಿಚಾರವಾಗಿ ಈಗ ಪರಸ್ಪರ ಕಾಂಗ್ರೆಸ್ ಮತ್ತು ಬಿಜೆಪಿ ಕೆಸರೆರಚಾಟದಲ್ಲಿ ತೊಡಗಿದೆ. ಬಿಜೆಪಿಯವರಿಂದ ಆಪರೇಷನ್ ಕಮಲ ಅಂತ ಕಾಂಗ್ರೆಸ್, ಜೆಡಿಎಸ್ನವರಿಂದ ಆಪರೇಷನ್ ಕಮಲ ಅಂತ ಬಿಜೆಪಿ ಈಗ ಆರೋಪಗಳನ್ನ ಮಾಡ್ತಾ ಇದೆ. ಸ್ವತಃ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರೇ ಬಿಜೆಪಿಯ ಕೆಲವು ಶಾಸಕರನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತಕ್ಕಂಥ ಹೇಳಿಕೆಯನ್ನ ಬಿಜೆಪಿ ಮುಖಂಡ ವಾಮನಾಚಾರ್ಯ ಅವರು ದೂರಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪ, ಬಿಜೆಪಿಯ ಎಲ್ಲ ಮತ್ತು ನಮ್ಮ ಬೆಂಗಳೂರಿನ ಶಾಸಕರು ಅಶ್ವಥ್ ನಾರಾಯಣ್ ಬಹಳ ಪ್ರಮುಖ ಪಾತ್ರ ಎಲ್ಲ ವಹಿಸಿದ್ದಾರೆ. ಸರ್ಕಾರವನ್ನು ತೆಗೆಯೋದಕ್ಕೆ, ಇದನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಅದಕ್ಕೋಸ್ಕರನೇ 104 MLAಗಳನ್ನು ಅಲ್ಲಿ ಬಚ್ಚಿಟ್ಕೊಂಡು ಅಲ್ಲಿ ಇಟ್ಕೊಂಡಿದ್ರು. ಬಿಜೆಪಿಯವರ ಪಾತ್ರ ಕೈವಾಡ ಸ್ಪಷ್ಟವಾಗಿದೆ ಅಂತ ಗೊತ್ತಾಯ್ತು. ಇನ್ಯಾರು ಅವ್ರು ಹೇಳ್ಬಾರ್ದು, ನಮ್ದೇನಿಲ್ಲ ಅಂತ ಹೇಳ್ಬಾರ್ದು, ಒಪ್ಕೊಂಡ್ಬಿಡ್ಬೇಕು. ನಾವು ಪ್ರಯತ್ನ ಮಾಡಿದ್ವಪ್ಪ, ಇದನ್ನು ಯಶಸ್ವಿ ಸಿಗಲಿಲ್ಲ, ಮತ್ತೊಮ್ಮೆ 10ನೇ 100ನೇ ಬಾರಿಗೆ ಮುಖಭಂಗ ಆಗಿದೆ, ಅದು ನಮಗೆ ಮಾನ ಮರ್ಯಾದೆ ಏನೂ ಇಲ್ಲ, ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಡ್ಲಿ ಅವರು. ಯಾಕಂದ್ರೆ ಅವ್ರದ್ದು ಇದು ಅದೊಂದು ಜಾಯಮಾನ ಆಗ್ಬಿಟ್ಟಿದೆ. ಸರ್ಕಾರವನ್ನು ಬೀಳಿಸುವಂಥದ್ದು ಇದು ಮಾಡೋದು ಅದಾಗೋಗಿದೆ. ಆದರೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪನವರಿಗೆ, ಬಿಜೆಪಿ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಕಪಾಳ ಮೋಕ್ಷ ಆಗಿದೆ. ಜನ ಇವತ್ತು ಅವ್ರ ಮೇಲೆ ಉಗೀತಾ ಇದ್ದಾರೆ. ನೀವೊಂದು ರಾಷ್ಟ್ರೀಯ ಪಕ್ಷ ಆಗಿ ಅಧಿಕಾರಕ್ಕೋಸ್ಕರ ನಿಮ್ಮ ಹತ್ರ ಆಗಲೇ ಎಷ್ಟೋ 14-13 ರಾಜ್ಯಗಳು ನೀವು ಆಳ್ತಾ ಇದ್ದೀರಾ ಸ್ವಾಮಿ. ಯಾಕೆ ನಿಮ್ಗೆ ಇಷ್ಟೊಂದು ಇನ್ನೊಂದು ರಾಜ್ಯ ಬೇಕು ಅಂತ ನೀವು ಎಲ್ಲಾ ಒಂದು ಪ್ರಯತ್ನಗಳು ಮಾಡ್ತೀರಾ? ಬಿಟ್ಬಿಡಿ. ಇವತ್ತು ಬಿಜೆಪಿಯ ಮಾಫಿಯಾ ಪಾಲಿಟಿಕ್ಸ್ ಇದು ಒಂದು ಗೂಂಡಾ ರಾಜ್, ಮಾಫಿಯಾ ರಾಜ್. ಯಾಕಂದ್ರೆ ಜನನ ಎದುರಿಸೋದು, ಆಮಿಷ ಹೊಡೆಯೋದು, ಭಯಭೀತಿ ಸೃಷ್ಟಿ ಮಾಡೋದು, ಷಡ್ಯಂತ್ರ ರೂಪಿಸೋದು, ಇದೆಲ್ಲ ಇವತ್ತು ಮಾಫಿಯಾ ಪಾಲಿಟಿಕ್ಸ್ ಅಮಿತ್ ಶಾ, ನರೇಂದ್ರ ಮೋದಿ ಅವರು ದೇಶದಲ್ಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ತಮ್ಮ ಶಾಸಕರಿಗೇನೆ ಬಂಡಾಯ ಹೇಳ್ರಿ ಅಂತ ಸೂಚಿಸ್ತಾರೆ ಅಷ್ಟೇ ಅಲ್ಲ, ದೂರದ ಗುರ್ಗಾಂವ್ನಲ್ಲಿ ಕೂಡ ಯುವ ಮೋರ್ಚಾದ ಕಾರ್ಯಕರ್ತರನ್ನು ಕಳಿಸಿ ಅಲ್ಲಿ ನಮ್ಮ ಶಾಸಕರಿರುವಂತಹ ಜಾಗೆಯಲ್ಲಿ ಗಲಾಟೆ ಮಾಡೋದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಬಿಜೆಪಿ ಶಾಸಕರನ್ನ ಎಳೆಯೋದು ಹೆಂಗೆ ನನಗೆ ಗೊತ್ತು ಅಂತ. ಈ ತರದ ಒಂದು ಹಾರ್ಸ್ ಟ್ರೇಡಿಂಗ್ ನಲ್ಲಿ ನೀವೇ ತೊಡಗಿದ್ದೀರಿ ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟವಾಗಿ ಹೇಳ್ತಿರೋದ್ರಿಂದ ನಾವು ನಮ್ಮ ಶಾಸಕರ ಒಂದೇನು ಮಾನಸಿಕತೆ ಇದೆ, ಮನೋಬಲ ಇದೆ, ಅದು ಕುಗ್ಗದ ಹಾಗೆ ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವರನ್ನ ದಿಲ್ಲಿ ಹತ್ತಿರದ ಗುರ್ಗಾಂವ್ನಲ್ಲಿ ಇಲ್ಲಿವರೆಗೆ ಇಟ್ಕೊಂಡಿದ್ದೇವೆ. ಅದು ಬರೀ ನಮ್ಮ ಪಕ್ಷದಲ್ಲಿರುವಂಥ ಶಾಸಕರ ಮನೋಸ್ಥೈರ್ಯವನ್ನು ಹೆಚ್ಚಿಸೋದಕ್ಕೆ ವಿನಃ ನಾವು ಈ ಸರ್ಕಾರವನ್ನು ಬೀಳಿಸೋದಕ್ಕಾಗಲಿ, ಯಾವುದೇ MLAಗಳನ್ನು ನಮ್ಮ ಕಡೆಗೆ ತಗೊಳ್ಳೋದಕ್ಕಾಗಲಿ ನಾವೆಲ್ಲೂ ಪ್ರಯತ್ನ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ. ಸಮ್ಮಿಶ್ರ ಸರ್ಕಾರ ಇವತ್ತು ದಿನೇ ದಿನೇ ಬರ್ತಿರುವಂಥ ನ್ಯೂಸ್ನಲ್ಲಿ 12, 14, 16 ಅನ್ನೋವಂಥ ಏನೊಂದು ಸಂಖ್ಯೆ ಇದೆ. ಇಷ್ಟು ಜನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋವಂಥವ್ರು, ಅವರು ಮುಂಬೈಗೆ ಹೋಗ್ತಾ ಇದ್ದಾರೆ ಅನ್ನೋದು. ಅವರೇನೆಲ್ಲೂ ಗುರ್ಗಾಂವ್ಗೆ ಬಂದಿಲ್ಲ, ದಿಲ್ಲಿಗೆ ಬಂದಿಲ್ಲ, ಮತ್ತು ಅವ್ರು ಯಾರು ನಮ್ಮ ಸಂಪರ್ಕದಲ್ಲಿ ಇಲ್ಲ ಅನ್ನೋದನ್ನ ನಾವು ಪದೇ ಪದೇ ಸ್ಪಷ್ಟ ಮಾಡಿದ ಮೇಲೂ ಈಗಿರುವಂತಹ ಅತಂತ್ರ ಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಒಳಗೆದ್ದಿರುವಂತಹ ಬಂಡಾಯವನ್ನ ಮುಚ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಶಾಸಕರನ್ನು ನಾವು ಕೊಂಡ್ತಗೊಳ್ತೇವೆ ಅಂತ ಹೇಳುವಂತ ಏನೊಂದು ಪ್ರಯತ್ನ ಇದೆ ಮತ್ತು ಒಂದು ಸ್ಟೇಟ್ಮೆಂಟ್ ಇದೆ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದದ್ದು. ಅತ್ಯಂತ ಮಾನಗೆಟ್ಟವರು, ಲಜ್ಗೆಟ್ಟವರು. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ ಕಳೆದ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ. ಅವ್ರಿಗೆ ಅಧಿಕಾರ ಮಾಡಿ ಅಂತ ಜನ ಅವರಿಗೆ ತೀರ್ಪು ಕೊಟ್ಟಿಲ್ಲ. ಕಳೆದ 6 ತಿಂಗಳಿಂದ ಈ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡಲೇ ಇದ್ದಾರೆ. ಯಡಿಯೂರಪ್ಪನವ್ರಿಗೆ ಇಷ್ಟು ವಯಸ್ಸಾಗದೆ ಬುದ್ಧಿನೂ ಬರಲಿಲ್ಲ. 77 ವರ್ಷ 76 ವರ್ಷ ಆಗಿದೆ. ಇನ್ನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ವಾಮ ಮಾರ್ಗದಿಂದ ಚೀಫ್ ಮಿನಿಸ್ಟರ್ ಆಗ್ಬಿಡಬೇಕು ಪದೇ ಪದೇ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಎಷ್ಟು ಲಜ್ಜೆಗೆಟ್ಟವರು ಅಂದ್ರೆ
ಅವರೆಲ್ಲ MLA ಕರ್ಕೊಂಡೋಗಿ ಹರಿಯಾಣದಲ್ಲಿ ಒಂದು ರೆಸಾರ್ಟ್ನಲ್ಲಿ ಕೂಡ ಹಾಕೊಂಡಿದ್ದಾರೆ. ಯಾಕೆ ಕೂಡ ಹಾಕೊಂಡಿದ್ದಾರೆ? ಹರಿಯಾಣದಲ್ಲಿ ಕರ್ಕೊಂಡು ಕೂಡ ಹಾಕೊಂಡಿದ್ದಾರೆ ಎಲ್ಲ MLAಗಳನ್ನ. ನಾಳೆ ಸರ್ಕಾರ ಮಾಡ್ಬಿಡ್ತೀವಿ, ನಾಳಿದ್ದು ಸರ್ಕಾರ ಮಾಡ್ಬಿಡ್ತೀವಿ, ಒಳ್ಳೆ ಸುದ್ದಿ ಕೊಡ್ತೀವಿ ನಿಮಗೆ. ಬರೀ ಸುಳ್ಳೆ. ಸಂಕ್ರಾಂತಿ ಎಂತಿದ್ರು ಎಳ್ಳು ಇಲ್ಲಿ ಕೊಡ್ತೀವಿ, ಎಳ್ಳು ಬೆಲ್ಲ ಕೊಡ್ತೀವಿ. ದಯವಿಟ್ಟು ನಿಮಗೆಲ್ಲ ಒಂದು ಮನವಿ ಏನಪ್ಪ ಅಂತಂದ್ರೆ, ಅವ್ರು ಏನ್ ಹೇಳಿದ್ರು ಸುಳ್ಳು ಹೇಳ್ತಾರೆ ಅಂದ್ಬಿಟ್ಟು ಏನೋ ಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ ಮತ್ತು ಜನತಾದಳದೊಳಗಡೆ ಇತ್ತೀಚಿನ ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿಗಳ ನೇಮಕಾತಿಯ ನಂತರ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಆಕ್ರೋಶ ಬಂದಿದೆ. ಆಕ್ರೋಶ ಬಂಡಾಯದ ರೂಪದಲ್ಲಿ ಪ್ರತಿಫಲನ ಆಗುವ ಲಕ್ಷಣಗಳು ಕಂಡು ಬರ್ತಿರೋ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಹೈ ಅಲರ್ಟ್ ಆಗಿದ್ದೇವೆ. ಬಿಟ್ಟರೆ ನಾವಿನ್ನೇನು ಪ್ಲಾನ್ ಅಂತ ಏನೂ ಇಲ್ಲ. ಕೆಲವೊಮ್ಮೆ ಹೈ ಡ್ರಾಮಾನೂ ಮಾಡ್ಬೋದು. ಕೆಲವರಿಗೆ ತಮ್ಮ ಪ್ರಭಾವ ಕಡಿಮೆ ಆದಾಗ ಅಥವಾ ತಮ್ಮದು ಏನೂ ನಡೀತಾ ಇಲ್ಲ ಅಂತ ಅನ್ನಿಸ್ದಾಗ, ಕೆಲವು ಸರಿ ಮಗು ಚಿವುಟಿ ತೊಟ್ಲು ತಗೋದು ಅಂತ ಒಂದು ಗಾದೆ ಮಾತಿದೆ. ಕಾಂಗ್ರೆಸ್ ನಾಯಕರುಗಳು ಕೆಲವು ಸರಿ ಹಂಗೆ ಮಾಡ್ತಾರೆ. ಅಲ್ಲಿ ಓಪನ್ ಆಗಿ 5-6 ಗುಂಪುಗಳು ಇದ್ದಾವೆ, 5-6 ಗುಂಪಿನ ಶಾಸಕರುಗಳಿದ್ದಾರೆ. ಅವರುಗಳು ಎಲ್ಲರೂ ಅಳಿಸೋರು ಅವರೇ. ಆಮೇಲೆ ತೊಟ್ಲು ತೂಗಿ ಸರಿ ಮಾಡಿದ್ವಿ ಅಂತೇಳಿ ಹೇಳಿ ಫೋರ್ಸ್ ಕೊಡೋರು ಮತ್ತು ಹೈಕಮಾಂಡ್ನಲ್ಲಿ ಶಾಬಾಸ್ಗಿರಿ ಗಿಟ್ಟಿಸ್ಕೊಳ್ಬೇಕು ಅಂತ ಮಾಡುವಂಥ ಕೆಲಸನೂ ಮಾಡ್ತಿರ್ತಾರೆ. ಹಾಗಾಗಿದ್ರೂ ಆಗಿರ್ಬೋದು. ಆದರೆ ನಾವು ಅಂಥ ಸಂದರ್ಭ ಬಂದರೆ, ಒಂದು ವೇಳೆ ತೊಟ್ಟು ಕಳಚಿ ಬೀಳೋದಾದರೆ ನಾವು ಬುಟ್ಟಿ ಹಿಡಿಯೋದು ಏನು ತಪ್ಪು? ಒಂದು ವೇಳೆ ಬೀಳಲಿಲ್ಲ ಅಂತ ಇಟ್ಕೊಳ್ಳಿ, ನಮಗೇನು ಕಳ್ಕೊಳ್ಳೋದೇನಿದೆ? ಯಾವ ಪರಿಸ್ಥಿತಿಯ ಮೇಲೆ ಅವ್ರು ಕ್ರಮ ತಗೊಳ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸದ್ಯಕ್ಕಲ್ಲ, ಯಾವಾಗ್ಲೂ ನಮ್ಗೆ ಆತಂಕ ಇರಲಿಲ್ಲ. ನೋಡಿ ನಮ್ಮ ವಿಡಿಯೋ ನೋಡಿ, ನಿನ್ನ ನಕ್ಕೊತ್ತೆ ಮಾತಾಡಿದೀವಲ್ಲ ನಾವು. ನಿನ್ನೇನೋ ಸತ್ಯನೇ ಹೇಳಿದೆ, ಇವತ್ತೂ ಸತ್ಯನೇ ಹೇಳ್ತೇವೆ, ನಾಳೆನೂ ಸತ್ಯನೇ ಹೇಳ್ತೇವೆ. ಯಾರಿಗೆ? ನಾನು ಇವತ್ತಿನ ಜಾಸ್ತಿ ನಿನ್ನ ಖುಷಿ ಇದೆ, ಇವತ್ತು ಸ್ವಲ್ಪ ನಿದ್ದೆ ಬರ್ತಾ ಇದೆ. ಈ ಬಿಜೆಪಿ ಪಕ್ಷ ಇವತ್ತೊಂದು ದಿವಸ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಬಂಡವಾಳ ಏನಿದೆ, ಅವರ ಷಡ್ಯಂತ್ರಗಳು, ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರದ ಷಡ್ಯಂತ್ರ ಇವತ್ತೊಂದು ದಿವಸ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಎಕ್ಸ್ಪೋಸ್ ಆಗಿದ್ದಾರೆ. ಇವತ್ತೊಂದು ದಿವಸ ಬಯಲಾಗಿದೆ ಅವರ ಬಣ್ಣ. ಇವತ್ತೊಂದು ದಿವಸ ಸ್ವಲ್ಪ ಇನ್ನು ಮುಂದೆ ಮಾನ ಮರ್ಯಾದೆ ಇದ್ರೆ ಇನ್ನು ಮುಂದೆ ಇಂಥ ಕೆಲಸಕ್ಕೆ ಅವ್ರು ಕೈ ಹಾಕ್ಬಾರ್ದು. ಬಹುಶಃ ಅದು ಅಂತಿಮ ಅಂತ ಭಾವಿಸ್ತೀನಿ. ಸಂಕ್ರಾಂತಿ ಮತ್ತೆ ದೀಪಾವಳಿನೋ ಮತ್ತೆ ಇದು ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಇಷ್ಟು ಸಲ ಅನೇಕ ಸಲ ಡೆಡ್ ಲೈನ್ ಕೊಟ್ಟು ಅವ್ರಿಗೆ ಅಪಮಾನ ಆಗಿದೆ. ಇನ್ನು ಬಹುಶಃ ಅಲ್ಲಿ ಏನೋ ಆಗ್ತದೆ ಗೊತ್ತಿಲ್ಲ. ಕ್ರಾಂತಿ ಒಳಗಡೆ ಆ ಪಕ್ಷದಲ್ಲಿ ಯಾರ ಬುಡಕ್ಕೆ ಇವತ್ತು ದಿವಸ ಬೆಂಕಿ ಹತ್ತದ ಗೊತ್ತಿಲ್ಲ. ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗುತ್ತೆ. ನೋಡ್ತಾ ಇರೋ, ನಾನು ಹೇಳಿದ್ದೀನಲ್ಲ, ನಾನು ಸುಳ್ಳು ಹೇಳಲ್ಲ. ನನ್ನ ಜೊತೆ ಟಚ್ ನಲ್ಲಿ ಯಾವತ್ತೂ ಹೋದಾರೆ. ರಮೇಶ್ ಟಚ್ ನಾಗಿದ್ದಾರೆ, ನಾಗೇಂದ್ರ ಟಚ್ ನಾಗಿದ್ದಾರೆ, ಮಹೇಶ್ ಕುಮಟಳ್ಳಿ ಅವರೇ ನಿನ್ನೆ ರಾತ್ರಿ ನನ್ನ ಜೊತೆ ಮಾತಾಡಿದ್ದಾರೆ. ನಮ್ಮ ಸ್ನೇಹಿತರಲ್ಲ ಟಚ್ ನಲ್ಲಿ ಇದ್ದಾರೆ. ಬೇರೆ ಅವ್ರಿಗೆ ಯಾರು ಅವ್ರಿಗೂ ಸಿಕ್ಕಿದ್ದಾರೆ. ದಿನೇಶ್ ಗುಂಡೂರಾವ್ ಜೊತೆ ಮಾತಾಡಿದ್ದಾರೆ. ನಿನ್ನೆ ರಾತ್ರಿ ಮಾತಾಡಿದ್ದಾರೆ 2 ಗಂಟೆಗೆ. ಇನ್ನು 6 ಜನ ಶಾಸಕರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅವರು ಇನ್ನೂ ಬಿಜೆಪಿ ಜೊತೆಗೆ ಯಾರು ಇಲ್ಲ ರೀ. ಯಾರಿದ್ದಾರೆ ಹೇಳ್ರಿ? ರಮೇಶ್ ಜಾರಕಿಹೊಳಿ, ರಮೇಶ್ ನನ್ನ ಸಂಪರ್ಕನಾಗಿದ್ದಾರೆ, ನಾಗೇಂದ್ರ ನನ್ನ ಸಂಪರ್ಕನಲ್ಲಿದ್ದಾರೆ, ಮಹೇಶ್ ಕುಮಟಳ್ಳಿ ನಮ್ಮ ಸಂಪರ್ಕನಾಗಿದ್ದಾರೆ. ಬರ್ತಾರೆ ಅವರು, ಬರ್ತಾರಲ್ಲ. ನಿಮ್ಗೆ ಯಾಕೆ ಅವ್ರು ಏನೋ ಬಾಂಬೆದಾಗ ಇವತ್ತು ಅವ್ರು ನಿಮ್ಗೇನು ಪತ್ರ ತೊಂದ್ರೆ? ಅದು ನಮ್ CLP ಕರೀತಾರಲ್ಲ, ಅವ್ರು ಇರ್ತಾರೆ ನೋಡಿ. CLP ಕರೀತಾರಲ್ಲ, ನಾವೇನು ಕರೆದಿಲ್ಲ ಅವ್ರನ್ನ. ಈಗ CLP ದಿವಸ ನೋಡ್ತೀವಿ ಎಲ್ಲರನ್ನು. ಒಬ್ಬ ಶಾಸಕರು, ಇಂಡಿಪೆಂಡೆಂಟ್ ಶಾಸಕರು ಕೂಡ ಇವತ್ತು ಹೋಗ್ತಾ ಇಲ್ಲ. ಈಗ ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಶಂಕರ್ ಅಂತ ಹೇಳೋದಲ್ಲ ನಾನು, ಒತ್ತು ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಒಬ್ಬ ಶಾಸಕ ಕಾಂಗ್ರೆಸ್ನವರು ಹೋಗೋದಿಲ್ಲ. ಆದ್ರೆ ಇನ್ನು ಮುಂದೆ ಬಿಜೆಪಿ ಪಕ್ಷಕ್ಕೆ ತೊಂದರೆ ಇದೆ. ಆ 104 ಜನ ಶಾಸಕರು ಅಲ್ಲಿ ಬಹಳಷ್ಟು ಗೊಂದಲ ಇದೆ, ಅಸಮಾಧಾನ ಇದೆ. ಆ ನಾಯಕರ ಮೇಲೆ ಅಸಮಾಧಾನ ಇದೆ. ಯಾರ ತಲೆ ದಂಡ ಆಗ್ತದೋ ಗೊತ್ತಿಲ್ಲ ನನಗೆ. ನಾವು ಆಪರೇಷನ್ ಮಾಡೋದಲ್ಲ, ಯಾರ ತಲೆ, ಅವ್ರ ಲೀಡರ್ಗಳು ಯಾರ ತಲೆ ದಂಡ ಆಗ್ತದೆ, ರಾಷ್ಟ್ರೀಯ ಮಟ್ಟದಲ್ಲಿ ಅಪಮಾನ.